ನಾವೇನು ಮಾಡ್ತೀವಿ, ಗೀರ್ ಹಾಕೋದು, ಹಾಲಿಂದ ಮೊಸರು ಮಾಡಿದ್ವಿ, ಇಷ್ಟು ಆರ್ಗ್ಯಾನಿಕ್ ಅಂತೀವಿ. ಅದಕ್ಕೆ ಪೌಡರ್ ಹಾಕೋದು, ಅದು ಆರ್ಗ್ಯಾನಿಕ್ ಬಳಸ್ಬೇಕು ಫಸ್ಟು. ಅದು ತಿನ್ನೋದೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಇರಬೇಕು. ಹಾಂ, ಅಂದರೆ ಅದು ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಆಗುತ್ತೆ. ಅದು ಮಿಲ್ಕು ಆ ತಿನ್ನೋದು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಮೇವು ಬೆಳೆದು ಅದನ್ನು ತಿನ್ನಿಸಿ ಅದನ್ನು ಆರ್ಗ್ಯಾನಿಕ್ ಅನ್ಲಿಕ್ಕೆ ಬರ್ತಾ? ಚಾನ್ಸೇ ಇಲ್ಲ. ಸಮ್ ರೆಸಿಡ್ಯೂ ವಿಲ್ ಬಿ ದೇರ್. ಎಸ್, ಯಾಕಂದರೆ ನಾವೇನು ಫುಡ್ ತಿಂತೀವಿ ಅದು ತಾನೇ ಹೊರಗೆ ಬರೋದು. ಹೌದು, ನಾವೇನು ತಿಂತೀವಿ ಅದನ್ನೇ ಅಲ್ಲ ಬರೋದು. ಎಸ್, ನಾವೇನು ಅದಕ್ಕೆ ಆಕಳಕ್ಕೆ ತಿನ್ನಿಸ್ತೀವಿ ಅದೇ ಅಲ್ಲ ಹಾಲು ಕೊಡಬೇಕು. ಸೊ ಅದರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ತೊಗೊಂಡೇ ಕೊಡ್ಬೇಕಲ್ಲ ಅದು. ಎಲ್ಲಿದೆ ಆರ್ಗ್ಯಾನಿಕ್? ಇವಾಗ ಒಂದು ವರ್ಷ ನಾನು ಆರ್ಗ್ಯಾನಿಕ್ ಬೆಳಿತೀನಿ ಅಂತಂದರೆ ಫಾರ್ಮರಿಗೆ ರೇಟ್ ಎಲ್ಲಿದೆ? ಅದಕ್ಕೆ ಮಾರ್ಕೆಟ್ ಎಲ್ಲಿದೆ? ಬೇಕಲ್ಲ. ಅದು ನಾವು ಆರ್ಗ್ಯಾನಿಕ್ ಮಾಡಿದ್ರು ನಮ್ಮ ಅಕ್ಕಪಕ್ಕ ತೋಟದ ಔಷಧಿ ಹೊಡೆದ್ರೆ ಅದು ಬಂದು ಕೂತ್ಕೊಳ್ಳಲ್ವಾ? ಬರುತ್ತೆ. ಅವ್ನು ಹೊಲದಲ್ಲಿ ಬಿದ್ದು ನೀರು, ಮಳೆ ನೀರು ನಮ್ಮ ಹೊಲದಾಗ ಬರೋದಿಲ್ಲ, ಬರ್ತದು. ಆಮ್ಯಾಗ ಇಲ್ಲೇ ಈಗ ಗಂಗಾವತಿ ಸೈಡ್ ಹೋಗಿ ನೀವು ಎಲ್ಲವೂ ಭತ್ತಕ್ಕೆ ಇದನ್ನು ಹಾಕ್ತಾನೆ ಕೆಮಿಕಲ್. ಅದು ಎಕ್ಸಸ್ ವಾಟರ್ ಅಂಕರ್ ಹೊಳೆಗೆ ಹೋಗಿ ಹೋಗುತ್ತಾ? ಆ ಹೊಳೆ ನೀರು ಬೇರೆ ಆರ್ಗ್ಯಾನಿಕ್ ಬಳಸ್ತಾನ ಅಲ್ಲಿ ಎಲ್ಲಿ ಬಂತದ್ದು ಆರ್ಗ್ಯಾನಿಕ್ ಅಂತ. ಸೊ ಈ ಥರ ಒಂದು ವಿಚಾರ ಮಾಡಿದರೆ ವೇರ್ ಈಸ್ ಆರ್ಗ್ಯಾನಿಕ್? ಅಂದರೆ ಇವಾಗ ಗ್ರೌಂಡ್ ವಾಟರ್ ಆರ್ಗ್ಯಾನಿಕ್ ಅಲ್ಲ, ಯಾಕಂದರೆ ಹೋಗುತ್ತೆ. ಭೂಮಿ ಮೇಲೆ ಬಿದ್ದಿದ್ದು ನೀರು ಎಲ್ಲಿ ಹೋಗ್ಬೇಕು? ಭೂಮಿಗೆ ಹೋಗ್ಬೇಕು ಒಳಗಡೆ. ನಾವು ಹೇಳ್ತೀವಲ್ಲ, ನಮ್ಮದು ಸಾಯಿಲಿಂದ ನಾವು ಹಾಳು ಮಾಡಿಬಿಟ್ಟಿವಿ. ಅಯ್ಯೋ, ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಇವಾಗ ಏನಾಗಿದೆ, ಫಾರ್ಮರ್ಸಿಗೆ ಆರ್ಗ್ಯಾನಿಕ್ ಮಾಡಂದರೆ ಅವಂಗೆ ಅಷ್ಟು ಈಲ್ಡ್ ಬರೋಲ್ಲ. ಸೊ ಈಲ್ಡ್ ಬರಬೇಕಪ್ಪ ಅಂದರೆ ಏನು ಮಾಡಬೇಕು? ಇನ್ಆರ್ಗ್ಯಾನಿಕ್ ಹೋಗ್ಬೇಕು ಅವನು. ನನಗೇನೈತಿ, ದುಡ್ಡು ಬೇಕು. ಅಲ್ಟಿಮೇಟ್ ಫಾರ್ಮರ್ಗೇನು? ಜೀವನ ನಡಿಬೇಕು. ಆರ್ಗ್ಯಾನಿಕ್ ಆದ್ರೇನು, ಇನ್ಆರ್ಗ್ಯಾನಿಕ್ ಆದರೂ ಆರ್ಗ್ಯಾನಿಕ್ ಮಾಡಲಿ. ಟೋಟಲ್ ಇದನ್ನು ಬ್ಯಾನ್ ಮಾಡಲಿ ಸರ್ಕಾರದವರು. ಫಸ್ಟು ರಾಸಾಯನಿಕ ಗೊಬ್ಬರ ಬ್ಯಾನ್ ಮಾಡಲಿ, ಟೋಟಲ್ ಬ್ಯಾನ್ ಮಾಡಲಿ. ಕೆಲವು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಸಿಗ್ತಾ ಇದೆ, ಇಲ್ಲಂತಲ್ಲ, ದೇ ಆರ್ ಬ್ಯಾಂಡ್. ಹೌದು ಸರ್, ನಮಗೆ ಮಾರಕ್ಕೆ ಪರ್ಮಿಷನ್ ಇಲ್ಲ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ. ಆರ್ಗ್ಯಾನಿಕ್ ಹೌದು. ಯಾಕೆ ಸರ್? ಅದೇನು ಪೆಸ್ಟಿಸೈಡ್ಸ್ ಅಂಗಡಿಯವ್ರು ಕೇಳಿದ್ರೆ, ಇಲ್ಲ ಸರ್ ಮೊದಲು ಬಂತು, ಈಗೆಲ್ಲ ಅದನ್ನು ಬ್ಯಾನ್ ಮಾಡ್ಯಾರ ಸರ್, ಅದು ಸರ್ಟಿಫೈಡ್ ಇಲ್ಲ ಅಂತ. ಆದರೆ ಈ ಕೆಮಿಕಲ್ ಔಷಧಿಗಳೆಲ್ಲ ಸರ್ಟಿಫೈಡ್ ಪ್ರೂವನ್ ಈ ಥರ. ಅದು ಏನು ಮಾಡುತ್ತೆ? ಏನು ಡಬಲ್ ಸ್ಟ್ಯಾಂಡರ್ಡ್ಸ್? ಸರ್ಕಾರದವರು ಇನ್ಆರ್ಗ್ಯಾನಿಕ್ಕನ್ನು ಬ್ಯಾನ್ ಮಾಡೋ ಕಂಪ್ಲೀಟ್. ಈಗ ಒಂದು ಕಡೆ ಗುಟ್ಕಾ ತಿನ್ನಬೇಡಿ ಅಂತ ಹೇಳ್ತಾರೆ, ಗುಟ್ಕಾ ಮಾರೋ ಕಂಪ್ನಿಗೆ ಲೈಸೆನ್ಸ್ ಕೊಡ್ತಾರೆ. ಕುಡಿಬೇಡಿ, ಗುಟ್ಕಾ ಮ್ಯಾನುಫ್ಯಾಕ್ಚರಿಂಗ್ ಬಂದು ಆತಪ್ಪ, ತಿನ್ನೋದು ಎಲ್ಲಿದ್ದ ಬಂತು? ವಾವ್, ಗುಟ್ಕಾ ಮ್ಯಾನುಫ್ಯಾಕ್ಚರಿಂಗೇ ಬ್ಯಾನ್ ಮಾಡಿದರೆ ತಿನ್ನೋದು ಎಲ್ಲಿದ್ದ ಬಂತು? ತಿನ್ನೋದಿಲ್ಲಲ್ಲ. ಆ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಟ್ಟಿದ್ದಾರೆ.